ಎನ್ಡಿಎ ಅದ್ಭುತ ಗೆಲುವನ್ನ ಸಾಧಿಸಿದ ನಂತರದಲ್ಲಿ ಈಗ ಸರ್ಕಾರ ರಚನೆ ಸಂಬಂಧಿತವಾಗಿ ಪ್ರಮಾಣ ವಚನಕ್ಕೆ ಕ್ಷಣಗಣನೆ ಎದುರಾಗ್ತಾ ಇದೆ. ಇದಕ್ಕಾಗಿ ಎಲ್ಲಾ ರೀತಿಯಲ್ಲೂ ಕೂಡ ರಾಷ್ಟ್ರಪತಿ ಭವನ ಸಜ್ಜುಗೊಂಡಿದೆ. ಎನ್ಡಿಎ ಒಕ್ಕೂಟದಲ್ಲಿ ಇನ್ನು ಪ್ರಮಾಣ ವಚನ ಕಾರ್ಯಕ್ರಮಕ್ಕೂ ಮುಂಚಿತವಾಗಿ ಅಸಮಾಧಾನ ಸ್ಫೋಟವಾಗ್ತಾ ಇದೆ. ಅದು ಸಂಪುಟ ರಚನೆಗೂ ಮುಂಚಿತವಾಗಿ ಎನ್ಡಿಎ ಮೈತ್ರಿಕೂಟದಲ್ಲಿ ಈ ಅಸಮಾಧಾನ ಅಜಿತ್ ಪವಾರ್ ಇಂದ ಹೊರ ಬಂದಿರೋದು. ಕಾರಣ ರಾಜ್ಯ ಖಾತೆಯನ್ನು ಒಪ್ಪಿಕೊಳ್ಳಿಕ್ಕೆ ಅವರು ರೆಡಿ ಇಲ್ಲ. ಈ ಹಿಂದೆ ಪ್ರಫುಲ್ ಪಟೇಲ್ಗೆ ಕ್ಯಾಬಿನೆಟ್ ದರ್ಜೆ ಸ್ಥಾನಮಾನ ಸಿಕ್ಕಿತ್ತು. ಸೊ ಈಗ ರಾಜ್ಯ ಖಾತೆಯನ್ನ ನನಗೆ ಒಪ್ಕೊಳ್ಳಿ ಅಂದ್ರೆ ಎನ್ಸಿಪಿಯಿಂದ ಅದು ಸಾಧ್ಯವಿಲ್ಲ ಅನ್ನೋದರ ಬಗ್ಗೆ ಅವರ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಇದನ್ನ ಯಾವ ರೀತಿಯಾಗಿ ನಿಭಾಯಿಸ್ತಾರೆ ಅನ್ನೋದನ್ನ ನೋಡಬೇಕಾಗಿದೆ. ಎನ್ಸಿಪಿಗೆ ಸಂಪುಟ ದರ್ಜೆ ಸಚಿವ ಸ್ಥಾನಮಾನ ನೀಡಲೇಬೇಕು ಅನ್ನೋದು ಅಜಿತ್ ಪವಾರ್ ಅವರ ಬಿಗಿಪಟ್ಟಾಗಿದೆ. ಸೊ ಇಲ್ಲಿಯವರೆಗೂ ಕೂಡ ಎಲ್ಲರೂ ಮೋದಿ ಅವರ ಜೊತೆಗೆ ಕೈ ಜೋಡಿಸೋ ಮೂಲಕವಾಗಿ ನಾವು ಯಾವುದೇ ರೀತಿಯಾದಂತಹ ಸಮಾಧಾನಗಳಿಲ್ಲ, ಏನು ಸಿಕ್ಕರೂ ಕೂಡ ನಾವು ಸಮರ್ಥವಾಗಿ ದೇಶದ ಒಂದು ದೃಷ್ಟಿಕೋನದಲ್ಲಿ ನೋಡ್ತೀವಿ ವಿನಃ ನಮ್ಮ ಸ್ವಾರ್ಥವನ್ನ ನೋಡೋದಿಲ್ಲ ಅನ್ನೋದರ ಬಗ್ಗೆ ಮಾತನಾಡ್ಕೊಂಡಿದ್ರು. ಈಗ ಅಜಿತ್ ಪವಾರ್ ಮೊದಲನೇದಾಗಿ ತಮ್ಮ ಅಸಮಾಧಾನವನ್ನ ಹೊರಹಾಕ್ತಾ ಇದ್ದಾರೆ. ಈ ಮೂಲಕವಾಗಿ ಇದನ್ನ ಹೇಗೆ ನಿಭಾಯಿಸುತ್ತೆ, ಈ ರೀತಿಯ ಸವಾಲುಗಳು ಮುಂದಿನ ಹಂತಗಳಲ್ಲಿ ಇನ್ಯಾವ್ಯಾವ ಸವಾಲುಗಳು ಬರುತ್ತೋ ಗೊತ್ತಿಲ್ಲ. ಆರಂಭಿಕ ಹಂತದಲ್ಲೇ ಎನ್ಸಿಪಿ ಈ ಸವಾಲನ್ನ ಹೊರ ಹಾಕಿದೆ. ಇವತ್ತು ಪ್ರಮಾಣ ವಚನ ತೆಗೆದುಕೊಳ್ತಿರುವಂಥದ್ದು ಇಡೀ ದೇಶ ಇವತ್ತು ಸಂಭ್ರಮಿಸಿದೆ. ಈ ಚುನಾವಣೆ ನರೇಂದ್ರ ಮೋದಿ ಅವ್ರನ್ನ ಮತ್ತೊಮ್ಮೆ ಈ ದೇಶದ ಪ್ರಧಾನಮಂತ್ರಿ ಮಾಡಬೇಕು, ಈ ದೇಶದ ಭವ್ಯ ಭವಿಷ್ಯವನ್ನು ಬರೀಬೇಕು, ಈ ದೇಶ ಸುಭದ್ರವಾಗಿ. ಓಕೆ, ಬೊಮ್ಮಾಯಿ ಅವ್ರಿಗೆ ಅಸಮಾಧಾನ ಇದೆ, ಸಚಿವ ಸ್ಥಾನ ಸಿಗ್ಲಿಲ್ಲ ಅನ್ನೋ ಕಾರಣಕ್ಕೆ ಅನ್ನೋ ಮಾತುಗಳೆಲ್ಲ ವ್ಯಕ್ತವಾಗ್ತಾ ಇತ್ತು. ಸೊ ಅವರ ಮಾತಿನ ಮೂಲಕವಾಗಿ ಅದನ್ನ ಹೊರಹಾಕ್ತಾ ಇದ್ದಾರೆ. ನನಗೆ ಯಾವುದೇ ರೀತಿಯ ಅಸಮಾಧಾನ ಇಲ್ಲ, ದೇಶ ಸುಭೀಕ್ಷವಾಗಿ ನಡಿಬೇಕು, ನರೇಂದ್ರ ಮೋದಿ ಅವರ ಒಂದು ನೇತೃತ್ವದಲ್ಲಿ ಇದೆಲ್ಲವೂ ಕೂಡ ಮುಂದಿನ ಹಂತಗಳಲ್ಲಿ ಆಗೋದಕ್ಕೆ ಸಾಧ್ಯ, ಅವರ ಕೈ ಬಲಪಡಿಸುವಂತಹ ಕೆಲಸವನ್ನ ನಾವೆಲ್ಲರೂ ಕೂಡ ಮಾಡ್ತೀವಿ ಅಂತ ಆರಂಭಿಕವಾಗಿ ಅವರು ಪ್ರತಿಕ್ರಿಯಿಸಲಿಕ್ಕೆ ನಿರಾಕರಿಸಿದಾಗಲೇ ಏನೋ ಅಸಮಾಧಾನ ಅನ್ನೋ ರೀತಿಯ ವಾತಾವರಣ ಸೃಷ್ಟಿಯಾಗಿತ್ತು. ಹಾಗೇನಿದ್ದು ಹಾಗೆ ಕಾಣಿಸ್ತಾ ಇಲ್ಲ.